ಸರ್ ಎಲ್ಲ ಮೇಡಮ್ ಎಲ್ಲ ಪಬ್ಲಿಕ್ ತೊಂದರೆ ಆಗುತ್ತೆ ಮೇಡಮ್. ರಸ್ತೆ ಗುಂಡಿ ಕಾಣ್ತಾ ಇಲ್ಲ, ನೀರು ನಿಂತು. CM ಸರ್ ಇರಲಿ ಯಾರು ಸರ್ ಇಲ್ಲ ಸರ್ ಮೇಡಮ್. ಈಗ ನಿಮ್ದು ಗಾಡಿ ಎಲ್ಲ ಸ್ಟಾಪ್ ಆದ್ರೆ ಹೆಂಗೆ ಸರ್ ಮಳೆಗೆ? ಏನು ಮಾಡೋದು ಸರ್, ದೊಡ್ಡವರು ಹೇಳಿ ಸರ್ ನಮ್ದು ಏನು ಮಾಡ್ಬೇಕು, ಬಡವರು ಹೊಟ್ಟೆ ಪಾಡು ಮಾಡಬೇಕು. ಮಳೆ ಬಂದಾಗ ಇಲ್ಲಿ ಹೀಗೇನಾ ಯಾವಾಗ ಇವುಗಳೇ ಮೇಡಮ್. ಎಷ್ಟು ತೊಂದರೆ ಆಗ್ತಿದೆ ಅಂತ? ಭಾಳ ತೊಂದರೆ ಮೇಡಮ್. ರಸ್ತೆ ಪರಿಸ್ಥಿತಿ ಹಿಂಗಿದೆ, ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ಮೇಡಮ್. ಇದು ಏನಾಗಿದೆ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಏನಾಗೋದಿಲ್ಲ. ಇದು ಒಂದು ಕೆಲಸ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದು ಕರೆಕ್ಟಾಗಿ ಕೆಲಸ ಮಾಡಿದಾರೋ ಇಲ್ವೋ ಅಂತ ನೋಡಿಬಿಟ್ಟು ಮಾಡಿದ್ರೆ ಇಟ್ಸ್ ವೆರಿ ಗುಡ್. ಬೆಂಗಳೂರಿನಲ್ಲಿ ಯಾಕಂದರೆ ಮಳೆ ಬಂದ ಅದು ಯಾವಾಗಲೂ ಮಳೆ ಬಂದಾಗ ಸಹಜ, ಅದು ಏನೂ ಮಾಡೋಕ್ಕಾಗೋದಿಲ್ಲ ಅದು. ಬಟ್ ಆದಾಗ ಈ ಥರ ಮಳೆ ಬಂದಾಗ ಅದಕ್ಕೆ ಅಂತಲೇ ನಾವು ಗ್ಯಾಂಗ್ ಮ್ಯಾನ್ಗಳನ್ನ ಬಿಟ್ಟಿರ್ತಾರೆ. ಇಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ ಟೈಮಲ್ಲಿ ಅಲ್ಲಿ ಹೋಗಿ ಸ್ಪಾಟ್ ಹೋಗಿ ನೋಡಿ ಏನಾರು ಮಾಡಿ ಅಂತ ಮಾಡ್ಬೋದು. ಈಗ ನೋಡಿ ಅಲ್ಲೇ ಇಷ್ಟು ನೀರಿದೆ, ಒಂದಡಿ ನೀರಿದೆ, ಕಾಲಿಕ್ಕಾಗಲ್ಲ, ಬಿಡೋಂಗಿಲ್ಲ, ಈ ಪರಿಸ್ಥಿತಿ ಬಂದಿದೆ. ಅದರಿಂದ ಏನಾಗುತ್ತೆ ಅಂದರೆ ಅಧಿಕಾರಿಗಳಿಗೆ ದಯವಿಟ್ಟು ಏನು ಹೇಳೋದಂದರೆ, ದಯವಿಟ್ಟು ಅಲ್ಲಿ ಎಲ್ಲಿ ಮಳೆ ಬರುತ್ತೆ, ಎಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅಂತ ಅವ್ರಿಗೆ ಸ್ಪಾಟ್ ಗೊತ್ತಾಗ್ಬಿಟ್ರೆ ಇಮ್ಮಿಡಿಯೇಟ್ಲಿ ಅದನ್ನು ಮಾಡಿಬಿಟ್ರೆ, ಅನುಕೂಲ ಮಾಡಿಕೊಟ್ರೆ ಹೋಗೋರಿಗೆ ಭಾರಿ ಖುಷಿ ಆಗುತ್ತೆ. ಆಫೀಸ್ಗೆ ಹೋಗ್ತೀವಿ, ಅಲ್ಲಿ ನಾನು ಬಂದಿಲ್ಲ ಮೇಡಮ್. ನಾನು ಈ ಕಡೆಯಿಂದ ಬಂದೆ. ನಾನು ಇದರಿಂದ ನನಗೆ ಇದೊಂದು ಸ್ಪಾಟ್ ನೋಡಿರೋದ್ರಿಂದ ಮೇಡಮ್ ಯಾಕೆ ಹಾಕಿದ್ದಾರೆ ಅಂದರೆ ಇಲ್ಲಿ ಗುಂಡಿಗಳು ನೋಡಿ ಯಾವ ಥರ ಇದೆ, ಗುಂಡಿ ಯಾವ ಥರ. ಹೌದು ಮೇಡಮ್, ತೊಂದರೆ ಪ್ರಪಂಚದಲ್ಲಿ ನಡೀತಾ ಇರೋದೇ ತೊಂದರೆನೇ. ಯಾರು ಕರೆಕ್ಟಾಗಿ ಕೆಲಸ ಇದು ಮಾಡೋಕ್ಕಾಗ್ತಾ ಇಲ್ಲ. ಹೌದು ಮೇಡಮ್, ಹೌದು ಮೇಡಮ್. ಮೇಡಮ್ ಇದು ಬೆಂಗಳೂರಿನಲ್ಲಿ ತುಂಬ ಗುಂಡಿ ಬಿದ್ದಿದೆ ಮೇಡಮ್. ಒಂದು ಮಾತು ಹೇಳ್ತೀನಿ, ಮಳೆ ಬರ್ತದೆ ಅಂತ ಅವ್ರಿಗೆ ಗೊತ್ತಿದೆಯಲ್ವಾ. ಮಳೆ ಬರ್ತದೆ ಅಂತ ಗೊತ್ತಿದ ಮೇಲೆ ಅದಕ್ಕೆ ಏನು ಅನುಕೂಲ ಇದು ಒಂದಿನ 2 ದಿನದ ಗುಂಡಿ ಅಲ್ಲ, ಇದು ಪ್ರತಿದಿನ ಗುಂಡಿ ಬಿದ್ದಿರುತ್ತೆ ಮಳೆ ಬಂದಾಗ. ಅದಕ್ಕೆ ಅಂತ ಈಗೇನೋ ಮೊನ್ನೆ ಏನೋ ಉಸ್ತುವಾರಿ ಅವರು ಹೇಳಿದ್ದಾರೆ, ಎಲ್ಲ ದಿನಕ್ಕೆ 1000 ಗುಂಡಿ ಮುಚ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅದನ್ನು ಮಾಡಿಕೊಟ್ರೆ ನಾವು 2 ಕೈ ಎತ್ತಿ ಮುಗಿತೀವಿ ಮೇಡಮ್, 2 ಕೈ ಎತ್ತಿ ಮುಗಿತೀವಿ.